ಕಸದ ಬ್ಲಾಕ್ ಸ್ಪಾಟ್ನಲ್ಲಿ ಮತ್ತೆ ಕಸ ಎಸೆದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕಸ ಎಸೆದವರ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೀಕ್ಷಕರೇ, ಕಸದ ಬ್ಲಾಕ್ ಸ್ಪಾಟ್ನಲ್ಲಿ ಮತ್ತೆ ಕಸ ಎಸೆದ್ರೆ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಕಸ ಎಸೆದ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಾಣಸ್ವಾಡಿ 7ನೇ ಮುಖ್ಯ ರಸ್ತೆಯಲ್ಲಿ ಕಸ ವಿಲೇವಾರಿಯನ್ನು ಮಾಡಿದ್ದಾರೆ. ವಾರ್ಡ್ ಮಾರ್ಷಲ್ಗಳ ಕಣ್ಣಿಗೆ ಬಿದ್ದಂತಹವರ ವಿರುದ್ಧ ಈಗ ಕ್ರಮ. ದಂಡ ಪಾವತಿಸಲು ನಿರಾಕರಿಸಿ ಕಸವನ್ನ ಬಿಸಾಡಿ ಹೋಗಿದ್ದಾರೆ 4. ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಗಾಡಿ ನಂಬರನ್ನೇ ಟ್ರೇಸ್ ಮಾಡಿದ್ದಾರೆ ನೋಡಿ, ಗಾಡಿ ನಂಬರನ್ನೇ ಹಿಡಿದಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಅಂದರೆ, ಜನ ಬರೋದು ರೋಡಲ್ಲಿ ಕಸ ಬಿಸಾಕ್ಬಿಡೋದು, ಓಡೋಗ್ಬಿಡೋದು. ಆಮೇಲೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಬೆಳಗಿನ ಜಾವ ಬರೋದು, 3 ಗಂಟೆ 4 ಗಂಟೆ ಕಸ ಬಿಸಾಕಿ ಹೋಗೋದು, ಅಥವಾ ರಾತ್ರಿ ಟೈಮು ಬಂದು ಕಸ ಬಿಸಾಕಿ ಹೋಗೋದು, ಒಂದು 11-12 ಗಂಟೆ ಹಾಗೆ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದು ಅಂತಂದರೆ ತಮ್ಮನೆ ಕ್ಲೀನಾಗಿರಬೇಕು, ರಸ್ತೆಗಳು ಗಬ್ಬೆದ್ದು ನಾಡಿದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ. ಈ ರೀತಿಯಾಗಿ ಯಾರೆಲ್ಲ ಕಸ ಬಿಸಾಕಿ ಹೋಗ್ತಾ ಇದ್ರೋ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಮತ್ತು ಅಲ್ಲಲ್ಲಿ ಮಾರ್ಷಲ್ಗಳನ್ನೇ ನಿಲ್ಲಿಸಿದ್ದಾರೆ, ಎಲ್ಲೆಲ್ಲಿ ಕಸ ಹಾಕ್ತಾ ಇದ್ದಾರೋ ಅಲ್ಲಿ. ಸೊ ವಿತ್ ಗಾಡಿ ನಂಬರ್ನ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲೇ ದಂಡ ಹಾಕ್ತಾರೆ. ದಂಡ ಹಾಕಿಲ್ಲ ಅಂದರೆ ಅವ್ರ ಮೇಲೆ ಕೇಸನ್ನು ಹಾಕ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ನಿಜಕ್ಕೂ ಮಾರ್ಷಲ್ಗಳು ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕ್ರಮ ಏನಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಅಂತ, ಆಮೇಲೆ ಇದು ಇಡೀ ಬೆಂಗಳೂರಿನಾದ್ಯಂತ ಈ ಒಂದು ವಿಚಾರ ಅನ್ವಯ ಆಗಬೇಕು ಅಂತ, ಯಾಕೆಂದರೆ ಎಲ್ಲೋ ಒಂದಷ್ಟು ಕಡೆಗಳಲ್ಲಿ ಇದು ಆಗ್ತಾ ಇಲ್ಲ, ಇನ್ನೂ ಜನ ಬಂದು ರಸ್ತೆಗೆ ಕಸ ಬಿಸಾಕ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತ. ಹನುಮಂತರಾಜು, ಯಶು, ಈಗಾಗಲೇ ಏನು ಕಸದ ಬ್ಲಾಕ್ ಸ್ಪಾಟ್ ಗಳನ್ನ ಈಗಾಗಲೇ ಏನು ಅಧಿಕಾರಿಗಳು ಗುರುತಿಸಿ ಅವುಗಳನ್ನ ಕ್ಲೀನ್ ಮಾಡುವಂತಕ್ಕೂ ಕೂಡ ಮುಂದಾಗಿದ್ರು. ಜೊತೆಗೆ ಈಗಾಗಲೇ ಏನು ಬೆಂಗಳೂರನ್ನ ಕಸಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವರು ಸೇರಿದಂತೆ ಅಧಿಕಾರಿ ಕೂಡ ಹೇಳ್ತಾ ಬರ್ತಿದ್ರು. ಸಾರ್ವಜನಿಕರ ಸಹಕಾರದೊಂದಿಗೆ ಮಾತ್ರ ಏನು ನಾವು ಕಸಮುಕ್ತ ಬೆಂಗಳೂರು ಮಾಡಬೇಕು ಅಂತ ಏನು ಅಭಿಯಾನ ಇಟ್ಕೊಂಡಿದ್ದೀವಿ, ಆ ಅಭಿಯಾನಕ್ಕೆ ಸಾರ್ವಜನಿಕ ಸಹಕಾರ ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸ್ಪಂದನೆ ಕೂಡ ಬೇಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ರು. ಆದ್ರೆ ಈಗಾಗಲೇ ಏನು ಬಾಣಸ್ವಾಡಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ವಾರ್ಡ್ಗಳಲ್ಲಿ ಈಗಾಗಲೇ ಎಲ್ಲೆಂದರಲ್ಲಿ ಕಸ ಬಿಸಾಡಿ ಹೋಗ್ತಿದ್ರು. ಇದನ್ನ ಮನಗಂಡಂತ ಏನು ಈಗಾಗಲೇ ಮಾರ್ಷಲ್ಗಳು ಅವ್ರನ್ನ ಕರೆದು ದಂಡ ಹಾಕುವ ಪ್ರಯತ್ನಕ್ಕೂ ಮಾಡಿದ್ರು. ಆದ್ರೆ ದಂಡ ಪಾವತಿಸಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ BNS ಆಕ್ಟ್ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಯಾರು ಒಂದು ಮೊದಲನೇ ಹಂತದಲ್ಲಿ ದಂಡವನ್ನು ಹಾಕಲಾಗುತ್ತದೆ, ಯಾರು ದಂಡವನ್ನ ಪಾವತಿ ಮಾಡಲು ನಿರಾಕರಿಸ್ತಾರೆ ಅವ್ರಿಗೆ ಎಫ್ಐಆರ್ ಮೂಲಕ ಏನು ಬಿಸಿ ಮುಟ್ಟಿಸುವ ಕಾರ್ಯಕ್ಕೂ ಈಗಾಗಲೇ ಮಾರ್ಷಲ್ಗಳು ಮುಂದಾಗಿದ್ದಾರೆ. ಎಲ್ಲ ಒಂದು ಕಡೆ ಕಸ ಮುಕ್ತ ಬೆಂಗಳೂರಿಗೆ ನಾವು ಕೂಡ ಸಾರ್ವಜನಿಕರು ಕೂಡ ಸ್ಪಂದಿಸಿ ಅಧಿಕಾರಿಗಳ ಹಾಗೂ ಏನು ಸರ್ಕಾರದ ಅಭಿಯಾನಕ್ಕೂ ಕೂಡ ಕೈ ಜೋಡಿಸಬೇಕು ಅನ್ನೋದು ಸಾರ್ವಜನಿಕರ ಮಾತು. ಶಿವು, ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.